ಜಿಲ್ಲೆಯ ಹನೂರು ತಾಲೂಕಿನ ಹುಗ್ಗೆಂ ಗ್ರಾಮ ಪಂಚಾಯಿತಿಯ ಜಲ್ಲಿಪಾಳ್ಯ ಗ್ರಾಮದ ಜಮೀನಿಗೆ ಬಂದ ಕಾಡಾನೆಯೊಂದು ಮಲಗಿದ್ದ ರೈತನ ಮೇಲೆ ದಾಳಿ ನಡೆಸಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಹುಗ್ಗೆಂ ಗ್ರಾಮ ಪಂಚಾಯಿತಿಯ ಜಲ್ಲಿಪಾಳ್ಯದ ರೈತ ಚಿನ್ನಪ್ಪ ಎನ್ನುವವರೇ ಕಾಡಾನೆ ದಾಳಿಗೆ ಸಿಲುಕಿದ ರೈತನಾಗಿದ್ದು, ಗಾಯಗೊಂಡಿರುವ ಚಿನ್ನಪ್ಪನನ್ನ ತಮಿಳುನಾಡಿನ ರಂಗನಾಥ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲು ಮಾಡಲಾಗಿದೆ. ಚಿನ್ನಪ್ಪರವರ ಜಮೀನಿನಲ್ಲಿ ಬೆಳೆದಿದ್ದ ಮುಸುಕಿನ ಜೋಳದ ಬೆಳೆಯನ್ನ ಕಾಡಾನೆ ತುಳಿದು ನಾಶ ಮಾಡಿದೆ. ಜಿಲ್ಲೆಯ ಹನೂರು ತಾಲೂಕಿನ ಹುಗ್ಗೆಂ ಗ್ರಾಮ ಪಂಚಾಯಿತಿಯ ಜಲ್ಲಿಪಾಳ್ಯ ಗ್ರಾಮದ ಜಮೀನಿಗೆ ಬಂದ ಕಾಡಾನೆಯೊಂದು ಮಲಗಿದ್ದ ರೈತನ ಮೇಲೆ ದಾಳಿ ನಡೆಸಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಹುಗ್ಗೆಂ ಗ್ರಾಮ ಪಂಚಾಯಿತಿಯ ಜಲ್ಲಿಪಾಳ್ಯದ ರೈತ ಚಿನ್ನಪ್ಪ ಎನ್ನುವವರೇ ಕಾಡಾನೆ ದಾಳಿಗೆ ಸಿಲುಕಿದ ರೈತನಾಗಿದ್ದು, ಗಾಯಗೊಂಡಿರುವ ಚಿನ್ನಪ್ಪನನ್ನ ತಮಿಳುನಾಡಿನ ರಂಗನಾಥ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲು ಮಾಡಲಾಗಿದೆ. ಚಿನ್ನಪ್ಪರವರ ಜಮೀನಿನಲ್ಲಿ ಬೆಳೆದಿದ್ದ ಮುಸುಕಿನ ಜೋಳದ ಬೆಳೆಯನ್ನ ಕಾಡಾನೆ ತುಳಿದು ನಾಶ ಮಾಡಿದೆ. ಜಿಲ್ಲೆಯ ಹನೂರು ತಾಲೂಕಿನ ಹುಗ್ಗೆಂ ಗ್ರಾಮ ಪಂಚಾಯಿತಿಯ ಜಲ್ಲಿಪಾಳ್ಯ ಗ್ರಾಮದ ಜಮೀನಿಗೆ ಬಂದ ಕಾಡಾನೆಯೊಂದು ಮಲಗಿದ್ದ ರೈತನ ಮೇಲೆ ದಾಳಿ ನಡೆಸಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಹುಗ್ಗೆಂ ಗ್ರಾಮ ಪಂಚಾಯಿತಿಯ ಜಲ್ಲಿಪಾಳ್ಯದ ರೈತ ಚಿನ್ನಪ್ಪ ಎನ್ನುವವರೇ ಕಾಡಾನೆ ದಾಳಿಗೆ ಸಿಲುಕಿದ ರೈತನಾಗಿದ್ದು, ಗಾಯಗೊಂಡಿರುವ ಚಿನ್ನಪ್ಪನನ್ನ ತಮಿಳುನಾಡಿನ ರಂಗನಾಥ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲು ಮಾಡಲಾಗಿದೆ. ಚಿನ್ನಪ್ಪರವರ ಜಮೀನಿನಲ್ಲಿ ಬೆಳೆದಿದ್ದ ಮುಸುಕಿನ ಜೋಳದ ಬೆಳೆಯನ್ನ ಕಾಡಾನೆ ತುಳಿದು ನಾಶ ಮಾಡಿದೆ. ಜಿಲ್ಲೆಯ ಹನೂರು ತಾಲೂಕಿನ ಹುಗ್ಗೆಂ ಗ್ರಾಮ ಪಂಚಾಯಿತಿಯ ಜಲ್ಲಿಪಾಳ್ಯ ಗ್ರಾಮದ ಜಮೀನಿಗೆ ಬಂದ ಕಾಡಾನೆಯೊಂದು ಮಲಗಿದ್ದ ರೈತನ ಮೇಲೆ ದಾಳಿ ನಡೆಸಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಹುಗ್ಗೆಂ ಗ್ರಾಮ ಪಂಚಾಯಿತಿಯ ಜಲ್ಲಿಪಾಳ್ಯದ ರೈತ ಚಿನ್ನಪ್ಪ ಎನ್ನುವವರೇ ಕಾಡಾನೆ ದಾಳಿಗೆ ಸಿಲುಕಿದ ರೈತನಾಗಿದ್ದು, ಗಾಯಗೊಂಡಿರುವ ಚಿನ್ನಪ್ಪನನ್ನ ತಮಿಳುನಾಡಿನ ರಂಗನಾಥ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲು ಮಾಡಲಾಗಿದೆ. ಚಿನ್ನಪ್ಪರವರ ಜಮೀನಿನಲ್ಲಿ ಬೆಳೆದಿದ್ದ ಮುಸುಕಿನ ಜೋಳದ ಬೆಳೆಯನ್ನ ಕಾಡಾನೆ ತುಳಿದು ನಾಶ ಮಾಡಿದೆ. கூப்பிட போனா ஒன்றால் முடிய